ಬಾಸ್ ಬಾಸ್ ಅಂತ ಹೇಳಿ ಅವರನ್ನ ಬ್ಲ್ಯಾಂಕ್ ಆಗಿ ಫಾಲೋ ಮಾಡುವಂತಹ ಅವರ ಫ್ಯಾನ್ಸ್ ಈ ಸ್ಟೋರಿಯನ್ನ ನೋಡಲೇಬೇಕು. ದರ್ಶನ್ ಬಾಸ್ ಅಂತ ಅವರನ್ನ ಬೆನ್ನತ್ಕೊಂಡು ಹೋಗಿ ಇವತ್ತು ಅವಾಂತರ ಮಾಡಿಕೊಂಡವರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ಗೆ ದುಡ್ಡಿದೆ, ಕಾಂಟ್ಯಾಕ್ಟ್ಸ್ ಇದೆ, ಆತ ಒಳಗಡೆ ಆರಾಮಾಗಿದ್ದಾನೆ. ಆದರೆ ಆತನನ್ನ ನಂಬಿಕೊಂಡು ಆತನನ್ನ ಬೆನ್ನತ್ತಿ ಹೋದಂತಹ ಚೇಲಾಗಳ ಪರಿಸ್ಥಿತಿ ಇವತ್ತೇನಾಗಿದೆ. ದರ್ಶನ್ ಅಂಧಾಭಿಮಾನಿಗಳು ಕಣ್ಣು ತೆರೆದು ಈ ಸ್ಟೋರಿಯನ್ನ ನೋಡ್ಕೊಂಬನ್ನಿ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತು ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದು ಮಾಡ್ತೀವಪ್ಪ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ, ಉಳಿದ ಆರೋಪಿಗಳ ಕುಟುಂಬಗಳ ಕಣ್ಣೀರು. ದಾಸನನ್ನ ಬೆಂಬಲಿಸಿದವರಿಗೆ ತಪ್ಪಿಲ್ಲ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯೋಕೆ ದಾಸನಿಗೆ ವ್ಯವಸ್ಥೆ, ಮಗ್ನಲ್ಲಿ ಕಾಫಿ, ಮಲ್ಗೋಕೆ ಬೆಡ್, ಹೀಗೆ ಒಂದೋ ಎರಡೋ ಕಾಟೇರನಿಗೆ ರಾಜಾತಿಥ್ಯವೇ ಸಿಗ್ತಾ ಇದೆ. ಆದರೆ ರೌಡಿ ನಂಬಿ ಜೈಲು ಪಾಲಾದವರು ಮುದ್ದೆ ಮುರಿಯುತ್ತಿದ್ದಾರೆ. ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ಸಿಗುತ್ತಿದ್ದು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎದೆಯೆತ್ತರ ಬೆಳೆದ ಮಕ್ಕಳು ಜೈಲು ಸೇರಿದ್ದು ಹೆತ್ತವರ ಆಕ್ರಂದನ ಕೇಳೋರೇ ಇಲ್ಲದಂತಾಗಿದೆ. ರೇಣುಕಾ ಕೊಲೆ ಕೇಸ್ನ A5 ಆರೋಪಿ ಮಂಡ್ಯದ ನಂದೀಶ್ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ, ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದರು ನಮ್ಗೇನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನಿನ್ನೆ ಅನ್ಕೊಂಡಿರೋದು ಸರ್, ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಟೈಮಿಗೆ ಸರಿಯಾಗಿ ಊಟ, ಅವ್ರು ಇನ್ನೇನೋ ಅಕಸ್ಮಾತ್ ಸಿಗರೆಟ್ಟು ಅಲ್ಲಿ ಕೊಟ್ಟಿಯಾರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲರೂ ಅವ್ರು ಅವ್ರು ಹೆಂಗಿದಾರೋ ಚೆನ್ನಾಗೆ ಇರೋರಿಗೂ ಹಂಗೆ ನೋಡ್ಕೋಬೇಕು. ಅವರು ನಮ್ಮ ತಾಯಿ ತೀರ್ಕೊಂಡಾದಾಗೂ ₹25,000 ಕಳಿಸಿದ್ರು. ಅವರೇ ದರ್ಶನ್ ಕಡೆ ಬಂದಿದ್ರು, ಅವರು ಕೊಟ್ಟೋದ್ರು ನಮ್ಮ ತಾಯಿ ತೀರ್ಕೊಂಡಾದಾಗ. ಈತ ಚಿತ್ರದುರ್ಗದ ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರಿನ ಕತೆ ಹೇಳುತ್ತಿರೋದು. ದುಡಿದು ತಿನ್ನೋ ಮಕ್ಕಳು ಜೈಲಲ್ಲಿ ಇದ್ದಾರೆ, ನಮ್ಗ್ಯಾರ್ಗತಿ ಅಂತ ನೋವು ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ನಮ್ಮ ಏನು ಅಂದ್ರೆ, ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತು ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದು ಮಾಡ್ತೀವಪ್ಪ. ಏನು ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತ್ ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನ್ ಮಾಡ್ಬೇಕು ಹೇಳ್ರಿ? ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದ್ ಕಣ್ಣಿ ಹಿಂಗೈದೀವಿ ಅಷ್ಟೇ. ಒಳಗದ್ ಯಾರ ಕಡೆ ಸ್ವಸತಿ ರಾಗಿ ಅಕ್ಕಿ ಸಿಗ್ತಾವ ಅದನ್ನ ತಿಂದು ಜೀವನ ಮಾಡ್ತೀವಿ. ಮತ್ತೊಬ್ಬ ಆರೋಪಿ ರಘು ಸಹೋದರ ಮುರಳಿ ಆಕ್ರೋಶ ಕಟ್ಟೆ ಹೊಡೆದಿದೆ. ತಮ್ಮ ತಾಯಿ ತೀರ್ದಾಗ ದರ್ಶನ್ ಕಡೆಯವರು 25,000 ಕೊಟ್ಟಿದ್ರು. ಆಮೇಲೆ ದರ್ಶನ್ ಕಡೆಯವರು ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಪೊರ್ಕಿ ನಂಬಿ ಹೋದ ಅಂಧಾಭಿಮಾನಿಗಳ ಕುಟುಂಬಗಳು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಸ್ ಬಾಸ್ ಅಂತ ಹೇಳಿ ಅವರನ್ನ ಬ್ಲ್ಯಾಂಕ್ ಆಗಿ ಫಾಲೋ ಮಾಡುವಂತಹ ಅವರ ಫ್ಯಾನ್ಸ್ ಈ ಸ್ಟೋರಿಯನ್ನ ನೋಡಲೇಬೇಕು. ದರ್ಶನ್ ಬಾಸ್ ಅಂತ ಅವರನ್ನ ಬೆನ್ನತ್ಕೊಂಡು ಹೋಗಿ ಇವತ್ತು ಅವಾಂತರ ಮಾಡಿಕೊಂಡವರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ಗೆ ದುಡ್ಡಿದೆ, ಕಾಂಟ್ಯಾಕ್ಟ್ಸ್ ಇದೆ, ಆತ ಒಳಗಡೆ ಆರಾಮಾಗಿದ್ದಾನೆ. ಆದರೆ ಆತನನ್ನ ನಂಬಿಕೊಂಡು ಆತನನ್ನ ಬೆನ್ನತ್ತಿ ಹೋದಂತಹ ಚೇಲಾಗಳ ಪರಿಸ್ಥಿತಿ ಇವತ್ತೇನಾಗಿದೆ. ದರ್ಶನ್ ಅಂಧಾಭಿಮಾನಿಗಳು ಕಣ್ಣು ತೆರೆದು ಈ ಸ್ಟೋರಿಯನ್ನ ನೋಡ್ಕೊಂಬನ್ನಿ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಕೈಲಿ
ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತೆ ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ, ಉಳಿದ ಆರೋಪಿಗಳ ಕುಟುಂಬಗಳ ಕಣ್ಣೀರು. ದಾಸನನ್ನ ಬೆಂಬಲಿಸಿದವರಿಗೆ ತಪ್ಪಿಲ್ಲ ಸಂಕಷ್ಟ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯೋಕೆ ದಾಸನಿಗೆ ವ್ಯವಸ್ಥೆ, ಮಗ್ನಲ್ಲಿ ಕಾಫಿ, ಮಲ್ಗೋಕೆ ಬೆಡ್, ಹೀಗೆ ಒಂದೋ ಎರಡೋ ಕಾಟೇರನಿಗೆ ರಾಜಾತಿಥ್ಯವೇ ಸಿಗ್ತಾ ಇದೆ. ಆದರೆ ರೌಡಿ ನಂಬಿ ಜೈಲು ಪಾಲಾದವರು ಮುದ್ದೆ ಮುರಿಯುತ್ತಿದ್ದಾರೆ. ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ಸಿಗುತ್ತಿದ್ದು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎತ್ತರ ಬೆಳೆದ ಮಕ್ಕಳು ಜೈಲು ಸೇರಿದ್ದು ಹೆತ್ತವರ ಆಕ್ರಂದನ ಕೇಳೋರೇ ಇಲ್ಲದಂತಾಗಿದೆ. ರೇಣುಕಾ ಕೊಲೆ ಕೇಸ್ನ A5 ಆರೋಪಿ ಮಂಡ್ಯದ ನಂದೀಶ್ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ, ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದರು ನಮ್ಗೇನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನಿನ್ನೆ ಅನ್ಕೊಂಡಿರೋದು ಸರ್, ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಟೈಮಿಗೆ ಸರಿಯಾಗಿ ಊಟ, ಅವ್ರು ಇನ್ನೇನೋ ಅಕಸ್ಮಾತ್ ಸಿಗರೆಟ್ಟು ಅಲ್ಲಿ ಕೊಟ್ಟಿಯಾರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲರೂ ಅವ್ರು ಚೆನ್ನಾಗಿ ಅವ್ರು ಹೆಂಗಿದಾರೋ ಚೆನ್ನಾಗಿ ಇರೋರಿಗೂ ಹಂಗೆ ನೋಡ್ಕೋಬೇಕು. ಅವರು ನಮ್ಮ ತಾಯಿ ತೀರ್ಕೊಂಡಾದಾಗೂ ₹25,000 ಕಳಿಸಿದ್ರು. ಅವ್ರ ದರ್ಶನ್ ಕಡೆ ಬಂದಿದ್ರು, ಅವರು ಕೊಟ್ಟೋದ್ರು ನಮ್ಮ ತಾಯಿ ತೀರ್ಕೊಂಡಾದಾಗ. ಏತ ಚಿತ್ರದುರ್ಗದ ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರಿನ ಕತೆ ಹೇಳುತ್ತಿರೋದು. ದುಡಿದು ತಿನ್ನೋ ಮಕ್ಕಳು ಜೈಲಲ್ಲಿ ಇದ್ದಾರೆ, ನಮ್ಗ್ಯಾರ್ಗತಿ ಅಂತ ನೋವು ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ನಮ್ಮ ಏನು ಅಂದ್ರೆ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತೆ ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಏನ್ ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತ್ ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನ್ ಮಾಡ್ಬೇಕು ಹೇಳ್ರಿ? ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದ್ ಕಡೆ ಹಿಂಗೈದೀವಿ ಅಷ್ಟೇ. ಒಳಗ್ಲದ್ ಯಾರ ಕಡೆ ಸ್ವಸತಿ ರಾಗಿ ಅಕ್ಕಿ ಸಿಗ್ತಾವ ಅದನ್ನ ತಿಂದು ಜೀವನ ಮಾಡ್ತೀವಿ. ಮತ್ತೊಬ್ಬ ಆರೋಪಿ ರಘು ಸಹೋದರ ಮುರಳಿ ಆಕ್ರೋಶ ಕಟ್ಟೆ ಹೊಡೆದಿದೆ. ತಮ್ಮ ತಾಯಿ ತೀರ್ದಾಗ ದರ್ಶನ್ ಕಡೆಯವರು 25,000 ಕೊಟ್ಟಿದ್ರು. ಆಮೇಲೆ ದರ್ಶನ್ ಕಡೆಯವರು ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಪೊರ್ಕಿ ನಂಬಿ ಹೋದ ಅಂಧಾಭಿಮಾನಿಗಳ ಕುಟುಂಬಗಳು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಸ್ ಅಂತ ಹೇಳಿ ಅವರನ್ನ ಬ್ಲ್ಯಾಂಕ್ ಆಗಿ ಫಾಲೋ ಮಾಡುವಂತಹ ಅವರ ಫ್ಯಾನ್ಸ್ ಈ ಸ್ಟೋರಿಯನ್ನ ನೋಡ್ಲೇಬೇಕು. ದರ್ಶನ್ ಬಾಸು ಅಂತ ಅವರನ್ನ ಬೆನ್ನತ್ಕೊಂಡು ಹೋಗಿ ಇವತ್ತು ಅವಾಂತರ ಮಾಡಿಕೊಂಡವರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ್ಶನ್ಗೆ ದುಡ್ಡಿದೆ, ಕಾಂಟ್ಯಾಕ್ಟ್ಸ್ ಇದೆ, ಆತ ಒಳಗಡೆ ಆರಾಮಾಗಿದ್ದಾನೆ. ಆದರೆ ಆತನನ್ನ ನಂಬಿಕೊಂಡು ಆತನನ್ನ ಬೆನ್ನತ್ತಿ ಹೋದಂತಹ ಚೇಲಾಗಳ ಪರಿಸ್ಥಿತಿ ಇವತ್ತೇನಾಗಿದೆ? ದರ್ಶನ್ ಅಂಧಾಭಿಮಾನಿಗಳು ಕಣ್ಣು ತೆರೆದು ಈ ಸ್ಟೋರಿಯನ್ನ ನೋಡ್ಕೊಂಬನ್ನಿ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತೆ ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ, ಉಳಿದ ಆರೋಪಿಗಳ ಕುಟುಂಬಗಳ ಕಣ್ಣೀರು. ದಾಸನನ್ನ ಬೆಂಬಲಿಸಿದವರಿಗೆ ತಪ್ಪಿಲ್ಲ ಸಂಕಷ್ಟ.
ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯೋಕೆ ದಾಸನಿಗೆ ವ್ಯವಸ್ಥೆ, ಮಗ್ನಲ್ಲಿ ಕಾಫಿ, ಮಲ್ಗೋಕೆ ಬೆಡ್, ಹೀಗೆ ಒಂದೋ ಎರಡು. ಕಾಟೇರನಿಗೆ ರಾಜಾತಿಥ್ಯವೇ ಸಿಗ್ತಾ ಇದೆ. ಆದರೆ ರೌಡಿ ನಂಬಿ ಜೈಲು ಪಾಲಾದವರು ಮುದ್ದೆ ಮುರಿಯುತ್ತಿದ್ದಾರೆ. ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ಸಿಗುತ್ತಿದ್ದು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಎದೆಯೆತ್ತರ ಬೆಳೆದ ಮಕ್ಕಳು ಜೈಲು ಸೇರಿದ್ದು ಹೆತ್ತವರ ಆಕ್ರಂದನ ಕೇಳೋರೇ ಇಲ್ಲದಂತಾಗಿದೆ. ರೇಣುಕಾ ಕೊಲೆ ಕೇಸ್ನ A5 ಆರೋಪಿ ಮಂಡ್ಯದ ನಂದೀಶ್ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಅವ್ರ ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದರು ನಮ್ಗೇನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನಿನ್ನೆ ಅನ್ಕೊಂಡಿರೋದು ಸರ್. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ. ಈಗ ಅವ್ರು ಏನು ಆದ್ಯತೆ ಐತೆ ಅವರಿಗೆ, ಅದು ಈಗ ಹೋಗಿರೋರಿಗೆ ಅವ್ರಿಗೂ ಆದ್ಯತೆ ಕೊಡಬೇಕು. ಅದು ಟೈಮಿಗೆ ಸರಿಯಾಗಿ ಊಟ, ಅವ್ರು ಇನ್ನೇನೋ ಅಕಸ್ಮಾತ್ ಸಿಗರೆಟ್ಟು ಅಲ್ಲಿ ಕೊಟ್ಟಿಯಾರೋ ಬಿಟ್ಟಿರೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲರೂ ಅವ್ರು ಚೆನ್ನಾಗಿ ಅವ್ರು ಹೆಂಗೆ ಇದ್ದಾರೆ ಚೆನ್ನಾಗೆ ಇರೋರಿಗೂ ಹಂಗೆ ನೋಡ್ಕೋಬೇಕು. ಅವರು ನಮ್ಮ ತಾಯಿ ತೀರ್ಕೊಂಡಾದಾಗೂ ₹25,000 ಕಳಿಸಿದ್ರು. ಅವ್ರ ದರ್ಶನ್ ಕಡೆ ಬಂದಿದ್ರು, ಅವರು ಕೊಟ್ಟೋದ್ರು ನಮ್ಮ ತಾಯಿ ತೀರ್ಕೊಂಡಾದಾಗ. ಈತ ಚಿತ್ರದುರ್ಗದ ಅನುಕುಮಾರ್ ತಾಯಿ ಜಯಮ್ಮ ಕಣ್ಣೀರಿನ ಕತೆ ಹೇಳುತ್ತಿರೋದು. ದುಡಿದು ತಿನ್ನೋ ಮಕ್ಕಳು ಜೈಲಲ್ಲಿ ಇದ್ದಾರೆ, ನಮ್ಗ್ಯಾರ್ ಗತಿ ಅಂತ ನೋವು ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ನಮ್ಮ ಏನು ಅಂದ್ರೆ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರಕ್ಕೆ. ಮತ್ತೆ ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತೆ ಅವ್ರು ಹೆಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಏನ್ ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಇತ್ತು. 2 ತಿಂಗಳಾತ್ ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ಕುಂತಿದಾವೆ. ನಾವೇನ್ ಮಾಡ್ಬೇಕು ಹೇಳ್ರಿ? ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದ್ ಕಣ್ಣಿ ಹಿಂಗೈದೀವಿ ಅಷ್ಟೇ. ಒಳಗ್ಲದ್ ಯಾರ ಕಡೆ ಸೊಸತಿ ರಾಗಿ ಅಕ್ಕಿ ಸಿಗ್ತಾವ ಅದನ್ನ ತಿಂದು ಜೀವನ ಮಾಡ್ತೀವಿ. ಮತ್ತೊಬ್ಬ ಆರೋಪಿ ರಘು ಸಹೋದರ ಮುರಳಿ ಆಕ್ರೋಶ ಕಟ್ಟೆ ಹೊಡೆದಿದೆ. ತಮ್ಮ ತಾಯಿ ತೀರ್ದಾಗ ದರ್ಶನ್ ಕಡೆಯವರು 25,000 ಕೊಟ್ಟಿದ್ರು. ಆಮೇಲೆ ದರ್ಶನ್ ಕಡೆಯವರು ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಪೊರ್ಕಿ ನಂಬಿ ಹೋದ ಅಂಧಾಭಿಮಾನಿಗಳ ಕುಟುಂಬಗಳು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.